ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶೋಭಾಗೌಡ ಯೂಟ್ಯೂಬ್ ಚಾನಲ್. ಇನ್ನೂ ನನ್ನ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇನ್ನಷ್ಟು ಜನಕ್ಕೆ ಉಪಯೋಗ ಆಗುತ್ತೆ. ನನ್ನ ವಿಡಿಯೋನ ಶೇರ್ ಮಾಡಿ. ಸ್ಟೋನ್ ಪಾಟ್ ಮಾಡೋದು ಹೇಗೆ ನಮಗೂ ಹೇಳ್ಕೊಡಿ ಅಂತೆಲ್ಲ ಕೇಳಿದ್ರಲ್ವಾ. ಸ್ಟೆಪ್ 1 ನಿಮಗೆ ಆಲ್ರೆಡಿ ವಿಡಿಯೋ ಮುಖಾಂತರ ಹೇಳ್ಕೊಟ್ಟಿದ್ದೀನಿ. ಇವತ್ತು ಸ್ಟೆಪ್ 2 ನಲ್ಲಿ ನಿಮಗೆ ಏನೇನು ಐಟಮ್ಸ್ ಬೇಕಾಗುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ರೌಂಡ್ ಆಕಾರದಲ್ಲಿರುವ ಸ್ಟೋನ್ಸ್, ಸಿಮೆಂಟ್, ಮರಳು ಮತ್ತೆ ನೀರು ಮೂರನ್ನು ಮಿಕ್ಸ್ ಮಾಡ್ಕೊಂಡಿರುವಂತಹ ಒಂದು ಮಿಶ್ರಣ, ಯೂಸ್ ಅಂಡ್ ಥ್ರೋ ಗ್ಲೌಸ್, ರೆಡಿ ಮಾಡಿ ಇಟ್ಕೊಂಡಿರುವಂತಹ ಬೇಸ್. ಸಿಮೆಂಟಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂದಮೇಲೆ ನೀವು ಹ್ಯಾಂಡ್ ಗ್ಲೌಸ್ನ ವೇರ್ ಮಾಡಲೇಬೇಕಾಗುತ್ತೆ. ಏನಕ್ಕಂತ ಸೇಫ್ಟಿ ಪರ್ಪೋಸ್. ಹ್ಯಾಂಡ್ ಗ್ಲೌಸ್ ವೇರ್ ಮಾಡ್ದಲ್ಲೇ ಸಿಮೆಂಟ್ ಮುಟ್ಟಕ್ಕೆ ಹೋಗಬೇಡಿ, ಯಾಕಂದರೆ ತುಂಬ ಡೇಂಜರಸ್ ಇರುತ್ತೆ ಸಿಮೆಂಟ್. ಪಾಟ್ನ ರೆಡಿ ಮಾಡಬೇಕು ಅಂತಂದರೆ ಒಂದು ಪಾಟ್ ಒಂದು ಶೇಪಲ್ಲಿ ಬರಬೇಕಂತಂದರೆ ಮೇಯ್ನ್ ಬೇಕಾಗಿರೋದೆ ಕಲ್ಲುಗಳದ್ದು ಶೇಪ್ ಚೆನ್ನಾಗಿರಬೇಕು. ಒಂದು ರೌಂಡ್ ಆಗಿ ಮತ್ತು ಒಂದೇ ಸಮನಾಗಿ ಇರುವಂತಹ ಕಲ್ಲುಗಳನ್ನೇ ನೀವು ತಗೋಬೇಕಾಗುತ್ತೆ. ಮೊದಲು ಮತ್ತು ಎರಡನೇ ಸ್ಟೆಪ್ಪಿಗೆ ನೀವು ಅಗಲವಾದ ಕಲ್ಲನ್ನೇ ಚೂಸ್ ಮಾಡ್ಕೋಬೇಕಾಗುತ್ತೆ. ಕೆಳಗಿನ 2 ಸ್ಟೆಪ್ಪು ನೀವು ಅಗಲವಾದ ಕಲ್ಲುಗಳನ್ನ ಹಾಕೋದ್ರಿಂದ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ನಿಂತ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಮೊದಲಿಗೆ ಬೇಸ್ ತಗೊಳ್ಳಿ. ಬೇಸ್ ಮೇಲೆ ನೀವು ಕಲ್ಸ್ಕೊಂಡಿರೋ ಸಿಮೆಂಟ್ನ ಹಾಕಬೇಕಾಗುತ್ತೆ. ಸಿಮೆಂಟ್ ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುನೂ ಇರಬಾರ್ದು, ಮೀಡಿಯಮ್ ಆಗಿ ಇರಬೇಕು. ನೀವು ಕಲ್ಸ್ಕೊಂಡಿರೋದು ಬೇಸ್ ಮೇಲೆ ಹಾಕಿರೋ ಸಿಮೆಂಟ್ ಮೇಲೆ ಕಲ್ಲನ್ನ ನೀಟಾಗಿ ಒಂದೊಂದನ್ನೇ ಜೋಡಿಸ್ಕೊಳ್ತಾ ಬರಬೇಕಾಗುತ್ತೆ. ಬೇಸ್ನ ಎಡ್ಜಿಗೆ ನೀವು ಕಲ್ಲನ್ನ ಇಟ್ಕೊಳ್ಬೇಕಾಗುತ್ತೆ. ಬೇಸ್ ಮೇಲೆ ಇಡ್ತಿರುವಂತಹ ಕಲ್ಲು ಮುಕ್ಕಾಲು ಭಾಗ ಬಂದು ಒಳಗಡೆ, ಕಾಲು ಭಾಗ ಬಂದು ಹೊರಗಡೆ ಇಟ್ಕೊಳ್ಬೇಕು. ನೀಟಾಗಿ ಒಂದೊಂದನ್ನೇ ಸೇಮ್ ಒಂದೇ ಥರ ಇಟ್ಕೊಳ್ತಾ ಬರಬೇಕು ರೌಂಡ್ ಆಗಿ. ಯಾವುದೇ ಕೆಲಸ ಶ್ರದ್ಧೆಯಿಂದ ಮಾಡಿದರೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಹಾಗೆ ತುಂಬ ತಾಳ್ಮೆಯಿಂದ ಈ ಕೆಲಸನ ಮಾಡಿ, ಮುಂದೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಈ ಪಾಟಲ್ಲಿ. ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ, ಯಾಕಂದರೆ ಮಧ್ಯ ನಾನು ಒಂದೊಂದು ಪಾಯಿಂಟ್ಸ್ಗಳನ್ನ ಹೇಳ್ತಾ ಇರ್ತೀನಿ, ಅದನ್ನು ಮಿಸ್ ಮಾಡ್ಕೊಳ್ಬೇಡಿ. ಯಾಕಂದರೆ ಮೇಯ್ನ್ ಬೇಕಾಗಿರೋದು ಪಾಯಿಂಟ್ಸ್ಗಳನ್ನ ಮಿಸ್ ಮಾಡ್ಕೊಳ್ತು ಅಂತಂದರೆ ನಿಮಗೆ ಮುಂದೆ ಪಾಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಈ ಪಾಟ್ ಮಾಡೋದನ್ನು ನೀವು ಈಸಿಯಾಗಿ ಕಲ್ತ್ಕೊಂಡ್ರಿ ಅಂತ ಅಂದರೆ ನೆಕ್ಸ್ಟ್ ನಿಮಗೆ ಆದಂಥ ಸ್ವಂತ ಐಡಿಯಾಗಳು ಬರುತ್ತೆ. ಬೇರೆ ಥರ ಪಾಟ್ಗಳನ್ನ ಯಾವ ಥರ ರೆಡಿ ಮಾಡ್ಬೋದು, ಯಾವ್ಯಾವ ಡಿಸೈನಲ್ಲಿ ರೆಡಿ ಮಾಡ್ಬೋದು ಅನ್ನೋದು ಒಂದು ಐಡಿಯಾ ಕೂಡ ನಿಮಗೆ ಬರುತ್ತೆ. ಇದನ್ನು ನೀವು ಚೆನ್ನಾಗಿ ಕಲ್ತ್ಕೊಂಡು ಒಂದು ಬಿಸ್ನೆಸ್ ಥರನೂ ನೀವು ಮಾಡ್ಕೊಳ್ಬೋದು. ಬರೀ 50 ರೂಪಾಯಿ ಇನ್ವೆಸ್ಟ್ ಮಾಡಿ ನಮಗೆ ಯಾವ ಥರ ಬೇಕು ಆ ಥರ ಪಾಟ್ಗಳನ್ನ ನಾವು ರೆಡಿ ಮಾಡ್ಕೋಬೋದು. ನಮ್ಮ ಮನೆಗೆ ನಾವು ಇನ್ವೆಸ್ಟ್ ಮಾಡೋ ಅವಶ್ಯಕತೆನೇ ಇರಲ್ಲ. ಈ ಪಾಟ್ಗಳು ಮಾಡೋದನ್ನು ಕಲ್ತ್ಕೊಂಡ್ರೆ ನಮ್ಗೆ ಯಾವ ರೀತಿ ಬೇಕು, ಯಾವ ಶೇಪಲ್ಲಿ ಬೇಕು ಆ ಥರ ಕಲ್ತ್ಕೊಂಡ್ರೆ ನಮ್ಮ ಮನೆಗೆ ನಾವೇ ಪಾಟ್ಗಳನ್ನ ಮಾಡ್ಕೊಳ್ಬೋದು. ನನಗೆ ಈ ಪಾಟ್ ಮಾಡೋ ಯೋಚನೆ ಯಾವಾಗ ಬಂತು ಅಂತಂದರೆ, ನಾನೊಂದು ಗಿಡ ಪರ್ಚೇಸ್ ಮಾಡಿದ್ದೆ. ಅದಕ್ಕೆ ಒಂದು ಪಾಟ್ ಬೇಕಿತ್ತು. ಅದಕ್ಕೆ ನಾವು ಸಿಟಿಗೆ ಹೋಗಬೇಕಿತ್ತು. ಅದಕ್ಕೆ ನಾನೊಂದು ಥಿಂಕ್ ಮಾಡಿದೆ, ನಾನು ಯಾಕೆ ಹೊಸ ಥರ ಒಂದು ಪಾಟ್ನ ರೆಡಿ ಮಾಡಬಾರ್ದು ಅಂತ ಹೇಳಿಬಿಟ್ಟು ನಮ್ಮೂರಲ್ಲಿ ಸಿಗುವಂತಹ ಕಲ್ಲನ್ನ ಯೂಸ್ ಮಾಡಿಕೊಂಡು ನಾನೊಂದು ಹೊಸ ಥರ ಪಾಟ್ನ ಟ್ರೈ ಮಾಡಿದೆ. ಟ್ರೈ ಮಾಡಿದ ಮೊದಲನೇ ಪಾಟೇ ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆ ಸಕ್ಸಸ್ ಕೂಡ ಆದೆ ಅದನ್ನು ಮಾಡೋದಕ್ಕೆ. ಹಾಗೆ ತುಂಬ ಜನ ಕೇಳ್ತಿದ್ರು, ಹೇಗೆ ಮಾಡಿದ್ರಿ, ಎಲ್ಲಿಂದ ತೊಗೊಂಡ್ಬಂದ್ರಿ, ತುಂಬಾ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಿದ್ರು. ಅದಾದಮೇಲೆ ನಾನು ತುಂಬ ಡಿಫ್ರೆಂಟ್ ಶೇಪಲ್ಲಿ ರೆಡಿ ಮಾಡೋದಕ್ಕೆ ಟ್ರೈ ಮಾಡಿದೆ. ಒಂದು 2-3 ಶೇಪಲ್ಲಿ ಮಾಡಿದೆ. ಅದು ಕೂಡ ತುಂಬಾ ಚೆನ್ನಾಗಿ ಬಂತು. ಒಳ್ಳೆ ರೇಟಿಂಗ್ಸ್ ಜೊತೆ ಸ್ವಲ್ಪ ಒಂದಿಷ್ಟು ಆರ್ಡರ್ ಕೂಡ ಬಂದು ತುಂಬಾ ಖುಷಿ ಆಯಿತು. ನನ್ನ ಮೊದಲನೇ ಕೆಲಸದಲ್ಲೇ ನಾನು ಸಕ್ಸಸ್ ಕಂಡಿದ್ದು. ನಾನು ಕಲ್ತಿರೋದನ್ನೇ ನಿಮಗೂ ಹೇಳ್ಕೊಡೋಣ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋನ ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ಜನಕ್ಕೆ ಯೂಸ್ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ. ನನ್ನ ಕೈಲಿ ಎಷ್ಟು ಹೇಳ್ಕೊಡೋದಕ್ಕಾಗುತ್ತೋ ಅಷ್ಟನ್ನು ನಿಮಗೆ ವಿಡಿಯೋ ಮುಖಾಂತರ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇನ್ನೂ ಹೊಸ ಥರ ಪಾಟ್ಗಳು ಮಾಡುವ ವಿಧಾನವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಈ ವಿಡಿಯೋ ತುಂಬ ಜನಕ್ಕೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಒಂದ್ಸಲ ಟ್ರೈ ಮಾಡಿ, ಅದು ಬರುತ್ತೋ ಇಲ್ಲ ಬರ್ದಲೇ ಇರುತ್ತೋ ಒಂದ್ಸಲ ಟ್ರೈ ಮಾಡಿ. ಯಶಸ್ಸು ಕಾಣಿಸಿದ್ರು ಕಾಣಿಸ್ಬೋದು. ಫಸ್ಟ್ ಸ್ಟೆಪ್ ಫುಲ್ ಕಂಪ್ಲೀಟ್ ಆದಮೇಲೆ ಸೆಕೆಂಡ್ ಸ್ಟೆಪ್ ಕಲ್ಲುಗಳನ್ನ ಯಾವ ಥರ ಇಟ್ಕೊಳ್ಳೋದು ಅಂತ ಅಂದರೆ, ಫಸ್ಟ್ ಸ್ಟೆಪ್ಪಲ್ಲಿ 2 ಕಲ್ಲಿನ ಮಧ್ಯೆ ಒಂದು ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಿನ ಮೇಲ್ಗಡೆ ನೀವು ಕಲ್ಲನ್ನ ಇಟ್ಕೊಂಡು ನೀಟಾಗಿ ಎಲ್ಲ ಕಡೆ ಫಿನಿಶಿಂಗ್ ಕೊಟ್ಕೊಳ್ತಾ ಬರಬೇಕಾಗತ್ತೆ. ನೀವು ಕಲ್ಲ ಮೇಲೆ ಕಲ್ಲು ಇಟ್ಕೊಂಡು ಬಂದರೆ ಅದೊಂದು ಶೇಪ್ ಅನ್ನೋದು ಬರೋದಿಲ್ಲ. 2 ಮಧ್ಯೆ ನೀವು ಒಂದೊಂದು ಕಲ್ಲುಗಳನ್ನ ಇಟ್ಕೊಳ್ತಾ ನೀಟಾಗಿ ಜೋಡಿಸ್ಕೊಳ್ತಾ ಬರಬೇಕು. ಹಾಗೆಯೇ 3ನೇ ಸ್ಟೆಪ್ ಮೇಲೂ ಸೇಮ್ ಅದೇ ಥರನೇ ಪ್ರೊಸೆಸ್ ಇರುತ್ತೆ. ಅದನ್ನೇ ಕಂಟಿನ್ಯೂ ಮಾಡ್ಕೊಂಡೋಗಿ. ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಕಟ್ಟೋದನ್ನು ನಾನು ಪೂರ್ತಿ ವಿಡಿಯೋನ ಹಾಕಿದ್ದೀನಿ, ಒಂದು ಚೂರು ಸ್ಕಿಪ್ ಮಾಡಿಲ್ಲ. ನೀವು ಕೂಡ ಸ್ಕಿಪ್ ಮಾಡ್ದಲೇ ಈ ವಿಡಿಯೋನ ನೋಡಿ.
ನೋಡಿದ್ರಲ್ವಾ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಕಟ್ಟೋದು ಅಂತ. ಲಾಸ್ಟ್ ಸ್ಟೆಪ್ಪಲ್ಲಿ ನೀವು ಸ್ವಲ್ಪ ಗುಂಡು ಕಲ್ಲಿನ ಮೇಲ್ಗಡೆ ಇಟ್ಕೊಳ್ಬೇಕಾಗುತ್ತೆ. ಸ್ಟೋನಿಂದ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಕಟ್ಟೋದು ಅನ್ನೋದು ನೋಡ್ಕೊಂಡು ಬಂದ್ರಲ್ವಾ. ಅದಾದಮೇಲೆ ನಿಮಗೆ ಫಿನಿಶಿಂಗ್ ಅಂತ ಇರುತ್ತೆ. ಸ್ವಲ್ಪ ಫಿನಿಶಿಂಗು ನಿಮಗೆ ಫಸ್ಟ್ ರೌಂಡಲ್ಲಿ ಲೈಟಾಗಿ ಫಿನಿಶಿಂಗ್ ಮಾಡ್ಕೊಳ್ಳಿ, ಯಾಕಂದರೆ ಇನ್ನೊಂದು ಸೆಕೆಂಡ್ ಸ್ಟೆಪ್ಪಲ್ಲಿ ಇನ್ನೊಂದು ಫಿನಿಶಿಂಗ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ನೀವು ಪೇಸ್ಟಿಂದ ಈ ಥರ ಒಂದು ಫಿನಿಶಿಂಗ್ ಕೊಡ್ಕೊಳ್ತಾ ಬರಬೇಕಾಗತ್ತೆ. ಸ್ಟೋನಿಂದ ಕಟ್ಟಿದ್ದು ಆಯಿತು ಮತ್ತು ಒಳಗಡೆ ಫಿನಿಶಿಂಗು ಮಾಡಾಯಿತು. ಇದನ್ನು ನೀವು ಡ್ರೈ ಆಗೋದಕ್ಕೆ 1 ಅವರ್ ಬಿಡಬೇಕಾಗುತ್ತೆ. 1 ಅವರ್ವರೆಗೂ ನೀವು ಯಾವುದೇ ಕಾರಣಕ್ಕೂ ಟಚ್ ಮಾಡೋ ಹಾಗಿಲ್ಲ. 1 ಅವರ್ ಡ್ರೈ ಮಾಡಿದ ಮೇಲೆ ಸಿಮೆಂಟ್ ಮಧ್ಯೆ ಕಲ್ಲು ತೆಗಿಬೇಕಾಗುತ್ತೆ. ಅದಕ್ಕೂ ಮುಂಚೆ ನೀವೇನಾದರೂ ತೆಗಿಯೋಕೆ ಹೋದರೆ ಕಲ್ಲುಗಳು ಬೀಳೋ ಚಾನ್ಸಸ್ ಕೂಡ ಇರುತ್ತೆ. ನೀವು ಇದನ್ನು ನೆರಳು ಇರೋ ಜಾಗದಲ್ಲಿಟ್ಟರೆ 1 ಅವರ್ ಬೇಕಾಗುತ್ತೆ. ಅದೇ ಬಿಸಿಲಲ್ಲಿ ಇರೋ ಜಾಗದಲ್ಲಿಟ್ಟರೆ ಒಂದು 1/2 ಅವರ್ 3/4 ಅವರ್ಗೆಲ್ಲ ಸ್ವಲ್ಪ ಜಾಸ್ತಿ ಡ್ರೈ ಆಗುತ್ತೆ. ಡ್ರೈ ಆಗಿರೋದು ನಿಮಗೆ ಈ ಥರ ಪೌಡರ್ ಥರ ಸಿಗಬೇಕು. ಆವಾಗ ನೀವು ಸಿಮೆಂಟ್ನ ರಿಮೂವ್ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ. ನೋಡಿದ್ರಲ್ವಾ ಕಲ್ಲಿನ ಮಧ್ಯೆ ಯಾವ ಥರ ಸಿಮೆಂಟ್ ಸ್ಟಾಕ್ ಆಗಿದೆ, ಅದನ್ನೆಲ್ಲ ಹೇಗೆ ರಿಮೂವ್ ಮಾಡಬೇಕು ಅಂತಂದರೆ ಒಂದು ಕಡ್ಡಿನ ತಗೊಳ್ಳಿ, ಸ್ವಲ್ಪ ಗಟ್ಟಿ ಇರೋ ಕಡ್ಡಿನ ತಗೊಂಡು ನೀವು ಈ ಥರ ರಿಮೂವ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಕಲ್ಲಿನ ಮಧ್ಯೆ ಮೇಲ್ಗಡೆ ಈ ಥರ ನೀವು ಲೈಟಾಗಿ ರಿಮೂವ್ ಮಾಡ್ತಾ ಇದ್ರೆ ಲೈಟಾಗಿ ಬಿಡ್ಕೊಳ್ತಾ ಬರುತ್ತೆ. ಕಲ್ಲಿನ ಮೇಲೆ ಏನಿದೆ ಆ ಸಿಮೆಂಟ್ ಮಾತ್ರ ತೆಗಿಬೇಕಾಗುತ್ತೆ. ನಿಮಗೆ ನೋಡಿದ ತಕ್ಷಣ ಒಂದು ಶೇಪ್ ಅನ್ನೋದು ಗೊತ್ತಾಗಬೇಕು. ತೀರಾ ಒಳಗಡೆ ಎಲ್ಲ ಸಿಮೆಂಟ್ ತೆಗಿಯೋದಕ್ಕೆ ಹೋಗಬಾರ್ದು, ಯಾಕಂದರೆ ಅದು ಓಪನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೇಫಾಗಿ ನಿಧಾನವಾಗಿ ರಿಮೂವ್ ಮಾಡ್ಕೊಳ್ಳಿ. ನೋಡಿದ್ರಲ್ವಾ ಸಿಮೆಂಟ್ನ ಹೇಗೆ ರಿಮೂವ್ ಮಾಡೋದು ಅಂತ. ಮತ್ತೆ ಒಳಗಡೆ ಕೂತಿರೋ ಸಿಮೆಂಟ್ನ ನೀವು ರಿಮೂವ್ ಮಾಡಬೇಕಂತಂದರೆ ಒಂದು ಬ್ರಷ್ ಮುಖಾಂತರ ನೀವು ಈ ಥರ ಪ್ರೊಸೀಜರ್ನ ಮಾಡ್ಕೋಬೇಕಾಗುತ್ತೆ. ತುಂಬ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ ಇದನ್ನೆಲ್ಲ, ಯಾಕಂದರೆ ತುಂಬ ಡ್ರೈ ಆಗಿರೋಲ್ಲ ಇದೆಲ್ಲ. ಕಲ್ಲಿನ ಮೇಲೆ ಯಾವುದೇ ರೀತಿಯ ಪೌಡರ್ ಮತ್ತು ಸಿಮೆಂಟ್ ಅಂಟಿರಬಾರ್ದು, ಅಷ್ಟು ಸ್ಮೂತಾಗಿ ನೀವು ಇದನ್ನು ಕ್ಲೀನಾಗಿ ರಿಮೂವ್ ಮಾಡ್ಕೊಳ್ಬೇಕು. ಸಿಮೆಂಟ್ನ ನೀಟಾಗಿ ರಿಮೂವ್ ಮಾಡ್ಕೊಂಡ್ಮೇಲೆ ಒಳಗಡೆ ನಿಮಗೆ ಸೆಕೆಂಡ್ ಕೋಟಿಂಗ್ ಫಿನಿಶಿಂಗ್ ಕೊಡಬೇಕಾಗುತ್ತೆ. ಸೆಕೆಂಡ್ ಕೋಟ್ ಫಿನಿಶಿಂಗ್ಗೆ ನೀವು ಸಿಮೆಂಟ್ ಪೇಸ್ಟನ್ನು ಸ್ಮೂತಾಗಿ ಕಲಿಸ್ಕೋಬೇಕಾಗುತ್ತೆ. ಜಾಸ್ತಿ ಸಿಮೆಂಟು ಸ್ವಲ್ಪ ಮರಳು ಹಾಕ್ಕೊಂಡು ನೀವು ಈ ಥರ ಸೆಕೆಂಡ್ ಕೋಟನ್ನು ಫಿನಿಶಿಂಗ್ ಮಾಡ್ಕೋಬೇಕಾಗುತ್ತೆ. ಸೆಕೆಂಡ್ ಕೋಟ್ ಫಿನಿಶಿಂಗ್ ಎಲ್ಲ ಆದಮೇಲೆ ಲೈಟಾಗಿ ನೀವು ಸಿಮೆಂಟ್ ಪೌಡರನ್ನು ಮೇಲ್ಗಡೆ ಪೂರ್ತಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಒಳಗಡೆ ಎಲ್ಲ ಅದನ್ನು ಸ್ವಲ್ಪ ನೀರು ಹಾಕಿ ಸ್ಮೂತಾಗಿ ಫಿನಿಶಿಂಗ್ ಮಾಡ್ಕೋಬೇಕಾಗುತ್ತೆ.
ಫಿನಿಶಿಂಗ್ ಎಲ್ಲ ಮುಗಿದ್ಮೇಲೆ ಕಲ್ಲಿನ ಮೇಲೆ ಸಿಮೆಂಟ್ ಕೂತಿರುತ್ತಲ್ಲ ಅದನ್ನೆಲ್ಲ ನೀವು ರಿಮೂವ್ ಮಾಡ್ಕೋಬೇಕಾಗುತ್ತೆ. ನೀವು ರಿಮೂವ್ ಮಾಡ್ಕೊಳ್ಳಿಲ್ಲ ಅಂತಂದಮೇಲೆ ಅದು ಡ್ರೈ ಆದಮೇಲೆ ವೈಟ್ ಕಲರ್ ಇರುತ್ತೆ, ನಿಮಗೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಕಲರ್ ಕೋಟಿಂಗ್ ಕೊಟ್ಟಾಗ. ಅದಕ್ಕೆ ಒಂದು ತೇವದ ಬಟ್ಟೆ ತೊಗೊಂಡು ಈ ಥರ ನೀವು ನೀಟಾಗಿ ರಿಮೂವ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಜಾಸ್ತಿ ರಫ್ ಆಗಿ ಮಾಡೋಕ್ಕೆ ಹೋಗ್ಬೇಡಿ, ಸ್ಮೂತಾಗಿ ಹ್ಯಾಂಡಲ್ ಮಾಡ್ಕೊಳ್ತಾ ಹೋಗಿ. ನೀವು ಕಲ್ಲಿನ ಮೇಲೆ ಎಷ್ಟು ನೀಟಾಗಿ ಈ ಥರ ರಿಮೂವ್ ಮಾಡ್ಕೊಳ್ತೀರೋ ಅಷ್ಟು ನೀಟಾಗಿ ಕಲ್ಲುಗಳು ಕಾಣಿಸ್ತವೆ. ಒಂದು ಕಲರ್ ಕೋಟಿಂಗ್ ಕೊಟ್ಟಾಗ ಈ ಕಲ್ಲಿನ ಕಲರ್ಗಳೇ ನಿಮಗೆ ನೀಟಾಗಿ ಕಾಣಿಸೋದು. ನೋಡಿದ್ರಲ್ವಾ ಕಲ್ಲುಗಳು ಎಷ್ಟು ಚೆನ್ನಾಗಿ ಅದ್ರ ಕಲರೇ ಕಾಣಿಸ್ತಿದೆ ಅಂತ. ಈ ಥರ ನಿಮಗೆ ಫಿನಿಶಿಂಗ್ ಬರಬೇಕು, ಕಲ್ಲಿಂದೇ ಆಗಲಿ ಮತ್ತು ಸಿಮೆಂಟಿಂದೇ ಆಗಲಿ. ಈ ಥರ ಫಿನಿಶಿಂಗ್ ಇತ್ತು ಅಂತಂದರೆ ಒಂದು ಲುಕ್ ವೈಸು ಚೆನ್ನಾಗಿರುತ್ತೆ ನೋಡೋದಕ್ಕೆ. ಈ ಪಾಟ್ನ ನೀವು 5 ದಿನ ಬಿಸಿಲಲ್ಲಿ ಒಣಗೋದಿಕ್ಕೆ ಬಿಡಬೇಕಾಗುತ್ತೆ. ಈ ಪಾಟಿಗೆ ನೀವು 3 ಟೈಮ್ ನೀರು ಹಾಕಬೇಕು, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ 5 ದಿನಗಳ ಕಾಲ ನೀರು ಹಾಕೊಳ್ತಾ ಬರಬೇಕು. ಏನಕ್ಕಂದರೆ ಸಿಮೆಂಟು ಸೆಟ್ ಆಗಬೇಕಲ್ವ, ಹಾಗಾಗಿ ಇದನ್ನು ಚೆನ್ನಾಗಿ ಸೆಟ್ ಆಗೋ ಥರ ನೀವು ನೀರು ಹಾಕಿ ಒಣಗಿಸ್ಬೇಕಾಗುತ್ತೆ. 5 ದಿನಗಳಾದಮೇಲೆ ನೀವು ಕಲರ್ ಕೋಟಿಂಗ್ನ ಮಾಡ್ಕೊಳ್ಬೋದು. ಅದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಯಾವ ಥರ ಅಂತ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಇನ್ನಷ್ಟು ಜನಕ್ಕೆ ಶೇರ್ ಮಾಡಿ. ಈ ವಿಡಿಯೋ ಶೇರ್ ಮಾಡಿದಷ್ಟು ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇವತ್ತಿನ ಪಾರ್ಟ್ 2 ವಿಡಿಯೋನ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.